ಓಂ ಶಾಂತಿ. ಡೇಟ್ ಆಗಿದೆ 20/12/1969. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಪ್ಲೇನ್ ಯಾದ್ ಸೆ ಪ್ಲೇನ್ಸ್ ಕಿ ಸಫಲತಾ. ಪ್ಲೇನ್ ಯಾದ್ ಸೆ ಪ್ಲ್ಯಾನ್ಸ್ ಕಿ ಸಫಲತಾ. ಪ್ಲೇನ್ ಯಾದ್ ಅಂದ್ರೇನು? ಸ್ವಚ್ಛ ನೆನಪಿನಿಂದ ನಮ್ಮೆಲ್ಲ ಯೋಜನೆಗಳೇನಾಗ್ತವೆ? ಸಫಲ ಆಗ್ತವೆ. ಆಶ್ ಬಾಪ್ ದಾದಾ ಕ್ಯಾ ದೇಖ್ ರಹೆ ಹೇ. ಇವತ್ತು ಬಾಪ್ ದಾದಾ ಇಬ್ಬರು ಏನು ನೋಡ್ತಿದ್ದಾರೆ? ಕ್ಯಾ ದೇಖ್ನೆ ಅವ್ರು ಕ್ಯಾ ಕರ್ನೆ ಆಯೆ ಹೇ. ಏನು ನೋಡಕ್ಕೆ ಬಂದಿದ್ದಾರೆ, ಏನು ಮಾಡಕ್ಕೆ ಬಂದಿದ್ದಾರೆ. आज बाप दादा अपने अति स्नेही बच्चों से एक वायदा कराने लिए आए हैं. ಬಾಬಾ ಪ್ರತಿಜ್ಞೆ ಮಾಡಕ್ಕೆ ಬಂದಿದ್ದಾರೆ. ಯಾರ ಜೊತೆ? ಸ್ನೇಹಿ ಮಕ್ಕಳ ಜೊತೆ. ನಾವು ಸ್ನೇಹಿ ಮಕ್ಕಳ ಜೊತೆ ವಾಯ್ದಾ ಮಾಡಕ್ಕೆ ಬಂದಿದ್ದಾರೆ. ಏನು ವಾಯ್ದಾ ಮಾಡ್ತಾರೆ ಬಾಬಾ? वायदा करने में तो यह आत्माएं आदि से ही प्रवीण है. ಬಾಬಾ ಹೇಳ್ತಾರೆ, ವಾಯ್ದಾ ಕರ್ನೆಮೆ, ವಾಯ್ದಾ ಮಾಡುವುದರಲ್ಲಿ ಈ ಎಲ್ಲ ಆತ್ಮಗಳು ಆದಿಯಿಂದ ಏನಾಗಿದ್ದಾರೆ? ಪ್ರವೀಣ ಇದ್ದಾರೆ, ಪರ್ಫೆಕ್ಟ್ ಇದ್ದಾರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸೆ ಶುರು ಮೇ ವಾಯ್ದಾ ಕರ್ನೆ ಮೇ ಕೋಯಿ ದೇರಿ ನಹಿ ಕಿ, ಕುಚ್ ಸೋಚಾ ನಹಿ. ಸ್ಟಾರ್ಟಿಂಗ್ ಏನು ಬಂದ್ರಲ್ಲ ಆದಿನಲ್ಲಿ ಮಕ್ಕಳು, ಅವ್ರು ಯೋಚನೆ ಮಾಡಲೇ ಇಲ್ಲ. ಧಡಕ್ಕನೆ ಏನು ಮಾಡಿಬಿಟ್ರು? ಬಾಬಾ ಸಮರ್ಪಣ ಆಗು ಅಂದರು, ಸಮರ್ಪಣ ಆಗಿಬಿಟ್ರು. इस रीति से अब भी बाप दादा वायदा लेने लिए आए हैं. ಇದೇ ಥರ ಬಾಬಾ ಏನು ಮಾಡಕ್ಕೆ ಬಂದಿದ್ದಾರೆ? ವಾಯ್ದಾ ತಗೊಳ್ಳಿಕ್ಕೆ ಬಂದಿದ್ದಾರೆ. यूं तो सारे ड्रामा में अनेक आत्माओं के बीच तुम आत्माएं ही हिम्मतवान प्रसिद्ध हुई हो. ಹಾಗೆ ನೋಡಿದರೆ ಇಡೀ ನಾಟಕದಲ್ಲಿ ಅನೇಕ ಆತ್ಮಗಳ ನಡುವೆ, ಇಷ್ಟೆಲ್ಲ ಕೋಟಿ ಆತ್ಮಗಳಿದಾರ, ಇದರ ನಡುವೆ ನೀವು ಆತ್ಮಗಳು ಧೈರ್ಯಕ್ಕೆ ಪ್ರಸಿದ್ಧಿಯಾಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಜೋ ಹಿಮ್ಮತ್ ರಖ್ ಬಾಪ್ ದಾದಾ ಕೆ ಸಮೀಪ್ ರಹೇ ಅವ್ರ ಸ್ನೇಹ ಭೀ ಲಿಯಾ. ಇಲ್ಲಿ ಬಂದು ಸಂಪೂರ್ಣ ಆಗಬೇಕಂದ್ರೆ ಅಷ್ಟು ಈಸಿ ಅಲ್ಲ, ಇದು ಭಾಳ ಧೈರ್ಯ ಬೇಕು ಅಂತ ಹೇಳ್ತಾರೆ ಬಾಬಾ. ಅಂಥ ಧೈರ್ಯ ಇಟ್ಕೊಂಡು ನೀವೇನು ಮಾಡಿದ್ದೀರಾ? ಪ್ರಸಿದ್ಧಿಯಾಗಿದ್ದೀರಿ. ಬಾಪ್ ದಾದಾ ಅವ್ರಿಗೆ ಸಮೀಪನೂ ಆಗಿದ್ದೀರಾ, ಸ್ನೇಹಿ ಬಾಬಂದು ಸ್ನೇಹನೂ ತಗೊಂಡಿದ್ದೀರಾ. ಮದದ್ ಲೀ ಭೀ ಅವ್ರ ಕೀ ಭೀ ಹೇ. ಬಾಬಾನಿಂದ ಸಹಾಯ ತಗೊಂಡಿದ್ದೀರಾ, ಸಹಾಯನೂ ಮಾಡಿದ್ದೀರಾ ಅಂತ ಹೇಳ್ತಾರೆ ಬಾಬಾ. तो उसी संस्कारों को फिर से टेस्ट करने आए हैं. ಅದೇ ಸಂಸ್ಕಾರಗಳಿಂದ ಬಾಬಾ ಏನು ಮಾಡಕ್ಕೆ ಬಂದಿದ್ದಾರೆ? ಟೆಸ್ಟ್ ಮಾಡಕ್ಕೆ ಬಂದಿದ್ದಾರೆ. ಎವರಡಿ ತೋ ಸಭಿ ಹೈನಾ, ತಯಾರಾಗಿರೇನಂತಾರೆ ಬಾಬಾ. ಎವರಡಿ ತೋ ಸಭಿ ಹೈನಾ, ವಾಯ್ದಾ ಯಹಿ ಹೈ ಕಿ ಅಭಿ ಸೆ सभी एकता, स्वच्छता, महीनता, मधुरता और मन, वाणी, कर्म में महानता, यह 5 बातें एक एक के हर कदम से नजर आवे. ಯಾವ ರೆಡಿ ಇದ್ದೀರೇನಂತ ಹೇಳ್ಕೊಳ್ಳೆ ನಾವು ಹ್ಞೂ ಅಂದ್ಬಿಡ್ತೀವಿ. ಆಯ್ತು ಬಾಬಾ ಕರ್ಕೊ, ಸದ್ಯ ಬರ್ತೀವಿ. ಹಾಗೆ ಯಾವ ರೆಡಿ ಅಲ್ಲ ಬಾಬಾ ಕೇಳೋದು, ಸಂಪೂರ್ಣ ಆಗಬೇಕು. ಬಾಬಾ ಯಾವ ರೆಡಿ ಹೇಳೋದು ಅರ್ಥ ಏನದ? 100% ಪ್ಯೂರ್ ಆದ್ರಷ್ಟೇ ನಾವು ಎವರ್ ರೆಡಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ವಾಯ್ದಾ ಇದಾಗಿದೆ ಎದರಲ್ಲಿ? ಅಭೀಸೆ, ಈಗಿಂದ, ಸಭಿ ಏಕತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಏಕತಾ ಅಂದರೆ ಎವರ್ ರೆಡಿ ಅಂದರೆ ಹೀಗೆ ಹೇಳ್ತಾರೆ ಬಾಬಾ. ಏಕತಾ ಅಂತಂದ್ರೇನು? ಏಕ್ ಬಾಪ್ ಸ್ವಚ್ಛತಾ. ಒಳಗಡೆ ಮನಸ್ಸೇನಿರಬೇಕು? ಸ್ವಚ್ಛ ಇರಬೇಕು. ಮಹೀನತಾ, ಭಾಳ ಸೂಕ್ಷ್ಮ ಇರಬೇಕು, ಆಳಕ್ಕೆ ಹೋಗಿರಬೇಕು. ಮಧುರತಾ, ಮಧುರ, ಎಷ್ಟು ಮಧುರ ಅಂದರೆ ಕೃಷ್ಣ ಹಾಡು ಹೇಳ್ತಾರೆ, ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಮಧುರಾಧಿಪತೆ
ರಖಿಲಂ ಮಧುರಂ. ಇನ್ನು ಮುಂದೆ ಭಾಳ ಅದಾವ. ಅಷ್ಟು ಮಧುರ ಕೃಷ್ಣ ಇಲ್ಲ. ಅದಕ್ಕೆ ಕೋಸ್ಟ್ ಏನದು ಅಷ್ಟಕಂ ಅಂತ ಹೇಳ್ತಾರೆ. ಕೃಷ್ಣನ ಅಷ್ಟಕಂ ಅಂದ್ರೆ ಅವನು ವರ್ಣನೆ ಮಾಡಿದ್ದದು. ಎಲ್ಲ ಥರ ಮಧುರಂ, ವಾಣಿ ಮಧುರಂ, ವೇಣುರ ಮಧುರಂ, ಭಾಳ ಇದ್ದಾವೆ. ನಾವು ಅಷ್ಟು ಮಧುರ ಬೇಕು ಅಂತ ಹೇಳ್ತಾರೆ ಬಾಬಾ. ಬುದ್ಧಿಸೇ ಮಧುರ, ಎಲ್ಲನೂ ಮಧುರ ಮಧುರ ಮಧುರ. ಅಷ್ಟು ಮಧುರ ಆಗಿರೇನು? ಮನ್ ವಾಣಿ ಕರ್ಮಮೇ, ಮನಸ್ಸು ಮಾತು ಕರ್ಮಗಳಲ್ಲಿ ಮಹಾನತ ಇರಬೇಕು. ಈ 5 ಮಾತುಗಳಲ್ಲಿ ಏಕೇಕ್, ಪ್ರತಿಯೊಂದರಲ್ಲಿ ನೀವು ಪ್ರತಿಯೊಂದು ಹೆಜ್ಜೆನಲ್ಲಿ ಏನಿರಬೇಕು? ಮಧುರಾವೆ, ನಜರಾವೆ, ಆ ಥರ ದೃಷ್ಟಿ ನಿಮ್ದಿರಬೇಕು ಅಂತಾರೆ ಬಾಬಾ. ನಿಮ್ಮನ್ನು ನೋಡಿದ್ರೆ ಎಲ್ಲರಿಗೂ ಏನು ಅನ್ನಿಸ್ಬೇಕು? ಇವರು ಸ್ವಚ್ಛದಾರ ಅನ್ನಿಸ್ಬೇಕು, ಇವರು ಮಧುರದಾರ ಅನ್ನಿಸ್ಬೇಕು, ಇವರು ಬಹಳ ಸೂಕ್ಷ್ಮದಾರಿ ಅಂತ ಅನ್ನಿಸ್ಬೇಕು. ಐಸೆ ನಜರಾವೆ अंतर बाबा. सुनाया था ना, भट्टी के बाद सर्वी स्थानों पर निकले, वह दिन याद है ना? लोग सभी क्या कहते थे? सभी के मुख से यही निकलता था कि यह एक ही साँचे से निकली हुई है. ಬಾಬಾ ಹೇಳ್ತಾರೆ, ಕೇಳಿದ್ದೀರಲ್ಲ, ಭಟ್ಟಿ ಮಾಡಿದ ಆದ ನಂತರ ಸರ್ವಿಸ್ ಸ್ಥಾನದಲ್ಲಿ ನೀವು ಹೋದ್ಮೇಲೆ ಅದು ನೆನಪಿದೆ ಏನು ನಿಮಗೆ? ಎಲ್ಲ ಜನರು ನಿಮ್ಗೆ ಹೇಳ್ತಿದ್ರು ಏನು ಅಂತ, ಎಲ್ಲರ ಮುಖದಿಂದ ಎಲ್ಲರ ಬಾಯಿಂದ ಇದೇ ಹೊರಡ್ತಿತ್ತು. ಏನು ಅಂತಂದರೆ ಯಹ ಏಕ್ ಸಾಚೆ ಸೆ ನಿಕ್ಲಿ ಹೇ, ಸಾಚೆ ಸೆ ನಿಕ್ಲಿ ಹೇ ಅಂತ, ಹುಟ್ಟಿ ಅದರಿಂದ ಬಂದಿದ್ದಾರೆ ಅಂತ. ಈ ಪರಮಾತ್ಮನ ಭಟ್ಟಿಗೆ ಹೋಗಿರ್ತೀವಲ್ಲ, ಈ ನಾವೆಲ್ಲ ಬಂದು ಹೇಳಿದ್ವಿ ಗೀತಕ್ಕಾಗದೆಲ್ಲ, ಮುಖ ಚೇಂಜ್ ಆಗಿಬಿಟ್ಟೈತಿ. ಪಾಂಡವ ಭವನಕ್ಕೆ ಹೋದ್ಮೇಲೆ ಭಾರಿ ಲಕ್ಷಣ ಬಂದಿದೆ ಅಂತ ಹೇಳಿದ್ವಿ ನಾವು. ಅದರ ಅರ್ಥ ಏನು? ಆ ಭಟ್ಟಿನಲ್ಲಿ ಏನಾಗಿ ಬಂದಿದ್ದಾರೆ ಅವರು? ಸುಟ್ಟು ಬಂದಿದ್ದಾರೆ. ಸುಟ್ಟು ಅಲ್ಲ, ಮತ್ತೀಗ ಮತ್ತೆ ಕಮ್ಮಿ ಆಯ್ತು ಈಗ ಅದು. ಅವಾಗ ಬಂದಾಗ ಏನಿತ್ತು? ಭಾರಿ ಲಕ್ಷಣ ಇತ್ತು. ಹಂಗೆ ಅನ್ಬೇಕು ನಿಮಗೆ ಅಂತಾರೆ ಬಾಬಾ. ಸಾಚೆ ಸೆ ನಿಕ್ಲಿ ಹುಯಿ ಹೇ, ಯಾರ ಸಾಚೆಯಿಂದ? ಪರಮಾತ್ಮನ ಛಾಣೆಯಿಂದ. ಅವನೇ ಇಳಿದು ಬಂದಾನಂತ ಅನಿಸ್ಬೇಕಂತ ಒಟ್ಟಾರೆ. ಬಾಬಾ ಹೇಳ್ತಾರೆ, ಸಭಿ ಕಿ ಬಾತ್ ಏಕ್ ಹಿ ಹೇ, ಸಭಿ ಕೆ सहन सभी के आकर्षण जहाँ देखो वही नजर आता है. ಬಾಬಾ ಹೇಳ್ತಾರೆ, ಎಲ್ಲರ ಮಾತಿನಲ್ಲಿ ಸಭಿ ಕಿ ಬಾತ್ ಏಕ್ ಹಿ ಹೇ, ಎಲ್ಲರ ಮಾತು ಒಂದೇ ಇರಬೇಕು. ಸಭಿ ಕೆ ಸಹನ್ ಸಭಿ ಕೆ ಆಕರ್ಷಣ್ ಜहाँ देखो वही नजर आता. वह किसका प्रभाव पड़ता था? ಅದು ಯಾರ ಪ್ರಭಾವ ಆಗ್ತಿತ್ತು ಅಂತ ಕೇಳ್ತಾರೆ ಬಾಬಾ. ಅವ್ಯಕ್ತಿ ಪಾಲನಾ ಕಾ ಪ್ರಭಾವ. ಅದು ಯಾರ ಪ್ರಭಾವ? ಅವ್ಯಕ್ತ ಪಾಲನಾ ಮಾಡಬೇಕು. ಇಷ್ಟು ದಿನ ಬರೀ ಪಾಲನಾ ಅಂತಿತ್ತು, ಈಗೆಂಥ ಪಾಲನಾ ಮಾಡಬೇಕು? ಅವ್ಯಕ್ತ ಪಾಲನಾ ಮಾಡಬೇಕು ಅಂತ. ಅವ್ಯಕ್ತ ಪಾಲನಾ ಮಾಡೋದಂದ್ರೆ ಇಷ್ಟು ದಿನ ಶರೀರ ಪಾಲನೆ ಮಾಡಿದ್ವಿ ನಾವು. ಅವ್ಯಕ್ತ ಪಾಲನಾ ಅಂದ್ರೆ ಆತ್ಮಗಳ ಪಾಲನೆ ಮಾಡಬೇಕೀಗ. ಆತ್ಮಗಳ ಪಾಲನೆ ಮಾಡೋದಂದ್ರೆ ಏನು? ಆತ್ಮಗಳಿಗೆ ಆತ್ಮಶಕ್ತಿ ಕೊಡಬೇಕು. ಆತ್ಮಶಕ್ತಿ ಅಂದರೆ ಗುಣಗಳ ಶಕ್ತಿ ಧಾರಣೆ ಮಾಡಬೇಕು. ಗುಣಗಳ ಶಕ್ತಿಯನ್ನು ದಾನ ಮಾಡಬೇಕು. ಅದಕ್ಕೆ ಅವ್ಯಕ್ತ ಪಾಲನಾ ಅಂತ ಹೇಳ್ತಾರೆ. ಅವ್ಯಕ್ತ ಪಾಲನಾ का प्रभाव व्यक्त में होते हुए भी सभी को ಅವ್ಯಕ್ತ ಫರಿಸ್ತೆ ನಜರ್ ಆತೆ ಥೆ. ಹೆಂಗಿದ್ರು ಅವಾಗ ಅಂತಂದರೆ, ಆತ್ಮ ಅವ್ರು ಹೊರಗಿನವ್ರು ಬಂದವ್ರಿಗೆ ಏನು ಗೊತ್ತಾ ಆತ್ಮ ಅಂತ? ಅವ್ರು ಸುಮ್ಮನೆ ನಮ್ಮನ್ನು ನೋಡಿದರೂ ಕೂಡ, ಅಂದರೆ ವ್ಯಕ್ತದಲ್ಲಿ ನಮ್ಮನ್ನು ನೋಡಿದರೂ ಕೂಡ ಅವ್ರಿಗೆ ಫೀಲ್ ಏನಾಗಬೇಕು? ಫರಿಸ್ತಾ ಫೀಲ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. साधारण रूप में आकर्षण मूर्त और अलौकिक ವ್ಯಕ್ತಿಯೋ देखने में आते थे. ಸಾಧಾರಣ ರೂಪದಲ್ಲಿ ಆಕರ್ಷಣ ಮೂರ್ತ ಮತ್ತು ಅಲೌಕಿಕ ವ್ಯಕ್ತಿಯೋ देखने में आते थे ಅಂತ ಹೇಳ್ತಾರೆ ಬಾಬಾ. ಸಾಧಾರಣ ರೂಪದಲ್ಲಿ ಕೂಡ ಆಕರ್ಷಣೆ ಕಾಣಿಸ್ತಾರೆ. ಈಗ ವಿವೇಕಾನಂದನ್ನು ನೋಡಿದ ಕೂಡಲೇ ಏನಾಗ್ತದೆ? ಆ ದೇಹನೇ ಅಷ್ಟು ಆಕರ್ಷಣೆ ಐತಿ. ಹಿಂಗೆ ಆಕರ್ಷಣೆ ಬರಬೇಕು ವ್ಯಕ್ತದಲ್ಲಿ ಅಂತ ಹೇಳ್ತಾರೆ ಬಾಬಾ. ವ್ಯಕ್ತಿಯೋ देखने में आते थे
अब फिर से वह जैसे 16 वर्ष की भट्टी या फिर 16 दिन की भट्ಟಿ ನೋಡಿ ಬಾಬಾ ಅವ್ರು 16 ವರ್ಷ ಭಟ್ಟಿ ಒಳಗೆ ಹೋದರು. 16 ಕೊಟ್ಟಿದ್ದಾರೆ. ಲೇಕಿನ್ 16 ದಿನ ಕಿ ಭಟ್ಟಿ, ಈಗ ನಿಮ್ದೇನದ 16 ದಿವಸದ ಭಟ್ಟಿ ಇದೆ, ಅವ್ರು 16 ವರ್ಷದ ಭಟ್ಟಿ ಮಾಡಿದ್ರು ಅವರು. लेकिन अब से हर एक को यह मालूम पड़ना चाहिए कि यह बदल कर आए हैं. ಅನ್ನಿಸ್ಬೇಕು ನಿಮಗೆ, ಈ 16 ದಿವಸ ಇಲ್ಲೇನು ಭಟ್ಟಿ ಒಳಗೆ ಇದ್ದೀರಲ್ಲ, ಅಲ್ಲಿ ಹೋದ ಕಡಲೆ ನಿಮಗೆ ನಿಮ್ಮ ನೋಡೋಣ ಅವ್ರಿಗೇನು ಅನ್ನಿಸ್ಬೇಕು, ಅದು ಹೇಳಿದ್ವಲ್ಲ, ಚೇಂಜ್ ಅನ್ನಿಸ್ಬೇಕು ನಿಮಗೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, लेकिन अब से हर एक को यह मालूम पड़ना चाहिए कि यह बदल कर आए हैं दुनिया को बदलने के लिए. ಇವ್ರು ಎದಕ್ಕೆ ಬಂದಾರ? ಜಗತ್ತನ್ನು ಬದಲಾಯಿಸ್ಲಿಕ್ಕೆ ಬಂದಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಬೇಕು. सारे दैवी परिवार की इस ग्रुप पर विशेष आश है. ದೈವಿ ಪರಿವಾರ ಇಷ್ಟು ದಿವಸ ಬಾಬಾನ ಆಶ್ ಅಂತ ಇತ್ತು, ಈಗ ನಾವೆಲ್ಲ ದೈವಿ ಪರಿವಾರದವರದ ಆಶೆ ಏನಾಗಿದೆ? ಈಗ ನಾವೆಲ್ಲ ದೈವಿ ಪರಿವಾರದವರ ಆಶೆ ಏನು? ನೀವು ಶ್ರೇಷ್ಠ ಆಗಬೇಕು, ನೀವು ವಿಶ್ವ ಕಲ್ಯಾಣಕಾರಿ ಆಗಬೇಕು ಅಂತ. ನಿಮ್ದು ಆಶೆ ಏನು? ನಾನು ವಿಶ್ವ ಕಲ್ಯಾಣಕಾರಿ ಆಗಬೇಕು, ಇವರು ಶ್ರೇಷ್ಠ ಆಗಬೇಕು. ಹಿಂಗೆ ಒಬ್ರದಿಂದ ಒಬ್ರಿಗೆ ಈ ಆಶೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ವಹ ಬಾತೆ ತೋ 5 ಸುನಾಯಿ. ಬಾಬಾ ಹೇಳ್ತಾರೆ, तो विशेष आत्माओं को अपनी विशेषता दिखानी है. कौन सी विशेषता? ಬಾಬಾ ಹೇಳ್ತಾರೆ, ವಿಶೇಷ ಆತ್ಮಾಂಕು, ನಾವೆಲ್ಲ ಇಲ್ಲಿ ವಿಶೇಷ ಆತ್ಮಗಳು. ಈ ನಾವು ವಿಶೇಷ ಆತ್ಮಗಳಲ್ಲೇ ನಾನು ವಿಶೇಷವಾಗಿ ಕಾಣಿಸ್ಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಿಶೇಷ ಆತ್ಮಾಂಕು ಅಪ್ನಿ ವಿಶೇಷತಾ ದಿಖಾನಿ ಹೈ. ಕೌನ್ ಸಿ ವಿಶೇಷತಾ? ಯಾವ ವಿಶೇಷತೆಗಳನ್ನು ತೋರಿಸ್ಬೇಕು? ವಹ ಬಾತೆ ತೋ 5 ಸುನಾಯಿ. 5 ಹೇಳಿದ್ರಲ್ಲ, ಏನು ಹೇಳಿದ್ರೆ? 5 ಮ್ಯಾಲೆ 5 ಹೇಳಿದ್ರಲ್ಲ, ಮನ್, ವಾಣಿ, ಕರ್ಮ, ಮತ್ತಿನ 2 ಹೇಳಿದ್ರಲ್ಲ ಬಾಬಾ, ಸ್ವಚ್ಛತಾ, ಮಹೀನತಾ, ಮಧುರತಾ, ಏಕತಾ. ಏಕತಾ, ಸ್ವಚ್ಛತಾ, ಮಹೀನತಾ, ಮಧುರತಾ. 4ನೇದು ಮನ್, ವಾಣಿ, ಕರ್ಮ. ಸರ್ 5ನೇದು ಏಕತಾ, ಸ್ವಚ್ಛತಾ, ಮಹೀನತಾ, ಮಧುರತಾ. 5ನೇದು ಮನಸ್ಸು, ಮಾತು, ಕರ್ಮ. ಮನಸ್ಸು, ಮಾತು, ಕರ್ಮ 3 ಖುಷಿ ಒಂದೇ ಮಾಡ್ಯಾರ. ಏಕತಾ ಅಂದ್ರೆ ನಾನು ಬಾಬಾ ಒಂದೇ. ಸ್ವಚ್ಛತಾ, ಅವಾಗ ತಾನೇ ಸ್ವಚ್ಛ ಆಗಕ್ಕೆ ಶುರು ಆಗ್ತದೆ. ಮಹೀನತಾನೂ ಆಗ್ತದೆ, ಮಧುರತಾನೂ ಬರ್ತದೆ, ಮನ್ವಾಣಿ ಕರ್ಮನೂ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, 5 ಮಾತುಗಳಂತ ಹೇಳಿದ್ದಾರೆ. ಜಬ್ ಯಹ 5 ಬಾತೆ, ಮತ್ತು ಇಲ್ಲೊಂದು 5 ಹೇಳ್ತಾರೆ ಕಾಣಿಸ್ತದೆ ಬಾಬಾ. हर संकल्प, हर बोल, हर कर्म में याद रखेंगे, तब ही विशेष आत्माएं सभी को नजर आएंगे. ಮನಸ್ಸು, ಮಾತು, ಕರ್ಮ ಎಲ್ಲ ಏನಾಗಿರಬೇಕು? ವಿಶೇಷ ಆಗಿರಬೇಕು. ಆವಾಗ ನೀವು ಎಲ್ಲರ ದೃಷ್ಟಿನಲ್ಲಿ ಏನಾಗ್ತೀರಾ? ವಿಶೇಷವಾಗಿ ಕಾಣಿಸ್ತೀರಾ. जब अपने में विशेषता लाएंगे तब बाप को भी प्रत्यक्ष कर सकेंगे. ಬಾಬಾನ ಪ್ರತ್ಯಕ್ಷತೆ ಯಾವಾಗ ಮಾಡ್ತೀವಿ? ಮೊದಲು ನಮ್ಮಲ್ಲಿ ವಿಶೇಷತೆಗಳು ಬರಬೇಕು. ಬಾಬಾ ಹೇಳ್ತಾರೆ, अपने संपूर्ण संस्कारों से ही बाप को प्रत्यक्ष कर सकते हो. ಬಾಬಾ ಏನು ಹೇಳ್ತಾರೆ? ತಮ್ಮ ಸಂಪೂರ್ಣ ಸಂಸ್ಕಾರಗಳಿಂದ ಮಾತ್ರ ತಂದೆಯನ್ನು ಪ್ರತ್ಯಕ್ಷತೆ ಮಾಡಲಿಕ್ಕೆ ಸಾಧ್ಯ ಇದೆ. सिर्फ सर्विस के प्लान से नहीं, लेकिन अपने संपूर्ण संस्कारों से, अपनी संपूर्ण शक्ति से बाप को प्रत्यक्ष कर सकते हो. ಬರೀ ಸೇವಾ 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 ಮಾಡಿದ್ರೆ ಬಾಬನ ಪ್ರತ್ಯಕ್ಷತೆ ಆಗ್ತೈತಿ ಅಂತ ಇಲ್ಲಂತಾರೆ ಬಾಬಾ. ನೀವೇನು ಮಾಡಬೇಕು? ಸಂಪೂರ್ಣ ವಿಶೇಷತೆಗಳನ್ನು ತೋರಿಸ್ಬೇಕು. ಬಾಬಾ ಹೇಳ್ತಾರೆ, ಸಂಪೂರ್ಣ ವಿಶೇಷತೆಗಳಂದರೆ ಸಂಸ್ಕಾರಗಳು. ಸಂಸ್ಕಾರ ಅಂದರೆ ಹೇಳಿದ್ರೆ ಮನ್, ವಚನ್, ಕರ್ಮ ಪ್ರತ್ಯಕ್ಷ ಆಗಬೇಕು. भल प्लान्स तो बनाने पड़ते हैं, लेकिन प्लान्स भी सफलता में तब आएंगे जब प्लान के साथ अपनी लगन पूरी हो. ಪ್ಲ್ಯಾನ್ಸ್ ಮಾಡ್ತೀರಾ, ಪ್ಲ್ಯಾನ್ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಬುದ್ಧಿ ಏನಿರಬೇಕು?
ಏಕ್ದಮ್ ಕ್ಲಿಯರ್ ಇರಬೇಕು. ಪ್ಲೇನ್ ಯಾದ್ ಹೋ, ಮತ್ತೇನಿರಬೇಕು ಬಾಬಂದು ನೆನಪು ಏಕ್ದಮ್ ಕ್ಲಿಯರ್ ಇರಬೇಕು. ಕೊಯ್ ಭಿ ಮಿಕ್ಶಾರಿಟಿ ನ ಹೋ, ಏನು ಮಿಕ್ಸಿಂಗ್ ಇಲ್ಲ ಅಲ್ಲಿ ನನ್ನ ಹೆಸರು ಬರಲಿ, ನನ್ನದೇ ಆಗಲಿ, ನಾನೇ ಪ್ರಸಿದ್ಧಿ ಆಗಬೇಕು, ಇವೆಲ್ಲ ಏನೂ ಇಲ್ಲ ಒಳಗಡೆ. ಏಕ್ದಮ್ ನಿನ್ನೆ ಹೇಳಿದ್ರು ಸರಳ ಚಿತ್ ಅಂದ್ರೆ ಅದೇ ಸ್ವಚ್ಛತಾ, ಸ್ವಚ್ಛತಾ ಸರಳತಾ. ಬಾಬಾ ಹೇಳ್ತಾರೆ ಪ್ಲೇನ್ ಕೆ ಪೆಹಲೆ ಚೆಕಿಂಗ್ ಕರೋ, ಪ್ಲೇನ್ ಯಾದ್ ಮೇ ಹೇ. ಬಾಬಾ ಹೇಳ್ತಾರೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ನಂದೇನೂ ಇರಬಾರ್ದು. ಏನೇ ನಾನು ಪ್ಲ್ಯಾನ್ ಮಾಡಿದರೂ ನನ್ನ ಸ್ವಾರ್ಥ ಅಲ್ಲೇನೂ ಇರಬಾರ್ದು, ಅಷ್ಟು ಪ್ಲೇನ್ ಇರಬೇಕು. प्लेन याद में है, शुरू शुरू का वायदा क्या है, वह गीत याद है ना, उसको फिर से साकार रूप में लाना है, अर्थात बुद्धि की लगन एक तुम्ही से ही. ಹಾಂ, ಬಾಬಾ ಹೇಳ್ತಾರೆ ಶುರುವಿನಲ್ಲೇ ಒಂದು ಹಾಡಿತ್ತಂತೆ, ಏನು ಅದನ್ನು ನೆನಪು ಮಾಡಿಕೊಡ್ರಿ. एक तुम ही से ही है, वह साक्षात्कार साकार रूप में सभी को होना चाहिए. लगन ಯಾರ ಜೊತೆ ಇರಬೇಕು ನಮ್ಮದು? ಕೇವಲ ಒಬ್ಬ ತಂದೆ ಹತ್ರ ಬುದ್ಧಿ ಇರಬೇಕು. ಅದನ್ನು ಹೇಳ್ತಾರೆ ಬಾಬಾ. अब समझ क्या करने आए हो और क्या देखने आए हो. ಬಾಬಾ ಹೇಳ್ತಾರೆ ಸಮಜ್ ಕ್ಯಾ ಕರ್ನೆ ಆಯೋ, ಏನು ಮಾಡೋಕ್ಕೆ ಬಂದಿದ್ದೀರಾ, ಕ್ಯಾ ದೇಖ್ನೆ ಆಯೆ ಹೋ, ಏನು ನೋಡೋಕ್ಕೆ ಬಂದಿದ್ದೀರಾ, और भांति भांति की बातें बाबा को अच्छी लगती है. यह रूह रूहान है, इसमें कोई फेल होते हैं. अभी तो तुम सभी को फेल करने वाले बन गए हो. फेल होते नहीं, अपने को फेल होने नहीं देते. ಬಾಬಾ ಹೇಳ್ತಾರೆ ರೂಹ ರೂಹಾನ್, ಇದೇನಾಗಿದೆ ರೂಹ ರೂಹಾನ್, ಆತ್ಮಿಕತೆ ಇದೆ, ಇದರಲ್ಲಿ ನೀವು ಫೇಲ್ ಆಗ್ತೀರಾ ಅಂತಾರೆ ಬಾಬಾ. ಅಭಿ ತೋ ತುಮ್ ಸಭಿ ಕೋ ಫೇಲ್ ಕರ್ನೆ ವಾಲೆ ಬನ್ ಗಯೆ ಹೋ. ಏನಾಗಿದ್ದೀರಿ ನೀವು ಫೇಲ್ ಆದ್ರೆ ಇನ್ನೊಬ್ಬರು ಫೇಲ್ ಆಗ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ ಅಪನೇ ಕೋ ಫೇಲ್ ಹೋನೆ ನಹಿ ದೇತೆ. ನಿಮ್ಮನ್ನು ನೀವು ಫೇಲ್ ಆಗಕ್ಕೆ ಬಿಡಲಿಲ್ಲ ಅಂದ್ರೆ ಇನ್ನೊಬ್ಬರು ಫೇಲ್ ಆಗೋದಿಲ್ಲ. ಯಹ ಭಿ ಠೀಕ್ ಹೈ, ಇದು ಸರಿಯಾಗಿದೆ. ಲೇಕಿನ್ ಫೀಲ್ ಕರ್ತೆ ಹೋ. अपनी बात में विजयी बनने का आर्ट सीखना हो तो बच्चों से सीख सकते हैं. ಬಾಬಾ ಹೇಳ್ತಾರೆ अपनी बात में, ತಮ್ಮ ಮಾತುಗಳಲ್ಲಿ ವಿಜಯಿ ಬನನೆ ಕಾ ಆರ್ಟ್ ಸೀಖನಾ ಹೈ ತೋ, ವಿಜಯಿ ಆಗಬೇಕು ಅನ್ನೋ ಕಲೆ ಇದ್ದರೆ, ಕಲಿಸ್ಬೇಕು ಅಂತಿದ್ರೆ ಮಕ್ಕಳಿಗೆ ಕಲಿಸಿ. ಯಹ ಸಿರ್ಫ್ ಥೋಡಾ ಸಾ ಫರ್ಕ್ ಮಿಟ್ ಜಾಯೆ तो यह सारी आत्माएं आप सभी के ऊपर मिट जाए. ಬಾಬಾ ಹೇಳ್ತಾರೆ ಯಹ ಸಿರ್ಫ್ ಥೋಡಾ ಸಾ ಫರ್ಕ್ ಮಿಟ್ ಜಾಯೆ, ಸ್ವಲ್ಪ ಏನಾರು ಫರ್ಕ್ ಆಯಿತು ಅಂದರೆ ಎಲ್ಲ ಆತ್ಮಗಳನ್ನು ಕೂಡ ಏನಾಗ್ತಾರೆ ನಿಮ್ಮ ಮೇಲೇ ನೀವು ಹೆಂಗೆ ಮಾಡ್ತೀರೋ ಹಂಗೆ ಮಾಡೋಕ್ಕೆ ಶುರು ಮಾಡ್ತಾರೆ. जैसे आप सभी बाप दादा के ऊपर मिट गए, वैसे ही आपके भक्त आपके शक्तियों के ऊपर मिट जाए. ನಾವು ಹೆಂಗೆ ಬಾಬನ ಶಕ್ತಿ ಮೇಲೇ ಏನಿದ್ದೀವಿ ಡಿಪೆಂಡ್ ಆಗಿದ್ದೀವಲ್ಲ, ಹಂಗೆ ಭಕ್ತರು ಕೂಡ ನಮ್ಮ ಮೇಲೆ ಏನಾಗ್ತಾರೆ ಡಿಪೆಂಡ್ ಆಗ್ತಾರೆ. वैसे ही आप शक्तियों के ऊपर मिट जाए, लेकिन सिर्फ यह बातें मिट जाए जो फील होता है, यह बात मिट जाए. सभी से समझदार तो निकले जो फौरन ही सौदा कर लिया. सारी सृष्टि के आत्माओं के आगे हिम्मतवान भी हैं, समझदार भी हैं. ಬಾಬಾ ಹೇಳ್ತಾರೆ ಫೌರನ್ ಏನು ಮಾಡಬೇಕಾಗಿದೆ, ಸೌದಾ ಅಂದರೆ ವ್ಯಾಪಾರ ಮಾಡಬೇಕೀಗ ನಾವು. ಸಾರೆ ಸೃಷ್ಟಿಗೆ ಆತ್ಮಾಂಕೆ ಆಗಿ, ಎಲ್ಲ ಆತ್ಮಗಳ ಎದುರಿಗೆ ನಾವೇನು ತೋರಿಸ್ಬೇಕು, ಧೈರ್ಯ ತೋರಿಸ್ಬೇಕು. ಸಮझदार भी हैं, इसलिए बाप दादा कहते हैं सभी से समझदार बच्चों का यह संगठन है. हिम्मतवान भी है और भल कितने भी हिम्मत रखे, लेकिन यह हिम्मत तुरंत दान महापुण्य की जो रखी, ऐसी हिम्मत अभी कोई रख नहीं सकता. ಬಾಬಾ ಹೇಳ್ತಾರೆ ಈಗ ನೀವು ಸಮಜ್ದಾರ್ ಆಗಿದ್ದೀರಾ, ತಿಳುವಳಿಕೆ ಉಳ್ಳವರಾಗಿದ್ದೀರಾ, ಸಂಘಟನದಲ್ಲಿ ನೀವು ಧೈರ್ಯನ ತೋರಿಸ್ತೀರಾ. ಅದಕ್ಕೆ ಹೇಳ್ತಾರೆ ಬಾಬಾ
ಎಷ್ಟು ಧೈರ್ಯ ಇಟ್ಕೊಂಡಿರ್ತೀರೋ. ಆದರೆ ಹಿಮ್ಮತ್ ಅಂದ್ರೇನು? ತುರಂತ ದಾನ್ ಮಹಾಪುಣ್ಯ ಕಿ ಜೋ ರಖಿ. ಏನೈತೆ ನಮ್ಮದು? ದಾನ ವಿಚಾರ ಮಾಡಿ ಕೊಡೋದಿಲ್ಲ. ಇಲ್ಲ, ಸಡನ್ನಾಗಿ ಏನು ಮಾಡಬೇಕು? ದಾನ ಮಾಡಬೇಕು. ಇಂಥ धैर्यवान अभी कोई रख नहीं सकता। नदियों में तो भल सभी नहाते हैं, लेकिन आप लोगों ने सागर में नहाया है. ಬಹಳಷ್ಟು ಜನ ನದಿನಲ್ಲಿ ಸ್ನಾನ ಮಾಡಿದರೆ, ನೀವು ಸಾಗರದಲ್ಲೇ ಸ್ನಾನ ಮಾಡಿದ್ದೀರಾ ಅಂತಾರೆ ಬಾಬಾ. ನದಿ ನೀರು ಕಡಿಮೆ ಇರ್ತಾವೆ, ಸಾಗರದಲ್ಲಿ ಬಹಳಷ್ಟು ನೀರು. ಸಾಗರ ಅಂದರೆ ಯಾರು? ಶಿವ ಬಾಬಾ. ನದಿಗಳಂದ್ರೆ ಯಾರು? ನಾವೆಲ್ಲ. सागर और नदियों में नहाना फर्क तो पड़ता है ना. इसमें तो पास हो ही गई. अभी बाकी एक बात रह गई है पास होने की. उस एक बात में ऊपर ही मार्क्स हैं. ಬಾಬಾ ಹೇಳ್ತಾರೆ, ಎಲ್ಲದರಲ್ಲೂ ಪಾಸ್ ಆಗಿದ್ದೀರಾ. ಅದರಲ್ಲಿ ಏನಂತಾರೆ ಬಾಬಾ? ಏಕ್ ಬಾತ್ ಮೇ ಊಪರ್ ಹಿ ಮಾರ್ಕ್ಸ್ ಹೈ. ಒಂದೇ ಮಾತಿನ ಮೇಲೆ ಮಾರ್ಕ್ಸ್ ಇದಾವು ಅಂತ ಹೇಳ್ತಾರೆ ಬಾಬಾ. कोई भी डायरेक्शन कभी भी किसी रूप से कहाँ के लिए भी निकले और कितने समय में भी निकल सकता. एक सेकंड में तैयार होने का डायरेक्शन भी निकल सकता है. ಬಾಬಾ ಹೇಳ್ತಾರೆ, ನಿಮಗೆ ಮಾರ್ಗದರ್ಶನ ಬರ್ತದೆ, ಯಾವುದೋ ರೂಪದಲ್ಲಿ ಬರ್ತದೆ, ಎಲ್ಲಿ ಬರ್ತದೆ, ಯಾವಾಗ ಬರ್ತದೆ, ಯಾವ ಸಮಯದಲ್ಲಿ ಬರ್ತದೆ ಗೊತ್ತಿಲ್ಲ. ಆದರೆ ಒಂದೇ ಸೆಕೆಂಡಲ್ಲಿ ನಾವೇನಿರಬೇಕು? ತಯಾರಿರಬೇಕು ಅಂತ ಹೇಳ್ತಾರೆ ಬಾಬಾ. ಹೆಂಗೆ ತಯಾರಿರ್ಬೇಕಂತ ಹೇಳಿದ್ರು ಬಾಬಾ? ಸ್ವಚ್ಛತಾ, ಏಕತಾ, ಮನ್, ವಾಣಿ, ಕರ್ಮ ಎಲ್ಲ ಪರ್ಫೆಕ್ಟ್ ಇರಬೇಕು ನಮ್ಮದು. ಬಾಬಾ ಹೇಳ್ತಾರೆ, तो ऐसे रेडी सभी बने हैं जैसे अशुद्ध प्रवृत्ति को छोड़ने के लिए कोई बात सोची क्या. जेवर, कपड़े, बाल, बच्चे आदि कुछ भी नहीं देखा ना. ನನ್ನ ಜೇವರ ಅಷ್ಟಿದಾವು, ನನ್ನ ಮಕ್ಕಳಿದಾವು, ನನ್ನ ಆಸ್ತಿ ಅದ, ಚಂದನ ಮನೆ ಕಟ್ಸ್ಕೊಂಡು ಕೂತೀವಿ, ಇದೆಲ್ಲ ಹೆಂಗೆ ಬಿಟ್ಟು ಬರ್ಬೇಕಂತ ಏನಾರ ಅದೇ ಏನು ತಲೆಯಾಗ ಅಂತಾರೆ ಬಾಬಾ. ಆದಿ ಕುಚ್ ಭಿ ನಹಿ ದೇಖಾನ ತೋ ಯಹ ಜೈಸೆ. ಬಾಬಾ ಹೇಳ್ತಾರೆ, ಮೊದಲು ಇವೆಲ್ಲ ನೋಡಲಿಲ್ಲ ಅವರು. तो यह जैसे पवित्र प्रवृत्ति है, इसमें फिर यह बातें देखने की क्या आवश्यकता है. आगे सिर्फ स्नेह में थे, स्नेह से यह सभी किया, ध्यान से नहीं. ಬಾಬಾ ಹೇಳ್ತಾರೆ, ಮೊದಲವರು ಜ್ಞಾನದ ತಿಳುವಳಿಕೆಯಿಂದ ಬಂದಿಲ್ಲ. ಅವರು ಬಾಬಾನ ಸ್ನೇಹವನ್ನು ನೋಡಿ ಎಲ್ಲರೂ ಏನು ಮಾಡಿದರು? ಎಲ್ಲ ಬಿಟ್ಟು ಓಡಿ ಬಂದರು. ಸಿರ್ಫ್ ಸ್ನೇಹನೇ ಐಸಾ ಎವರಡಿ ಬನಾಯ. ಕೇವಲ ಸ್ನೇಹ ಈ ರೀತಿ ಎವರಡಿಯನ್ನಾಗಿ ಮಾಡ್ತು. अब स्नेह के साथ शक्ति भी है. स्नेहದ ಜೊತೆಗೆ ಶಕ್ತಿನೂ ಬೇಕು. स्नेह और शक्ति होते हुए भी फिर इसमें एवरडी बनने में देरी क्यों. ಸ್ನೇಹ ಮತ್ತು ಶಕ್ತಿ ಎಲ್ಲ ಇದೆ, ಎವರಡಿ ಆಗೋಕ್ಕೆ ಲೇಟ್ ಯಾಕೆ? जैसे शुरू में ऐलान निकला कि सभी को इस घड़ी मैदान में आना है, वैसे अब भी रिपीट जरूर होना है, लेकिन भिन्न भिन्न रूप में. ಬಾಬಾ ಹೇಳ್ತಾರೆ, ಶುರುದಲ್ಲಿ ಏನು ಮಾಡಿದ್ರು? ಒಂದು ಎಲಾನ್ ಮಾಡಿದರು. ಏನು ಎಲಾನ್ ಮಾಡಿದರು? ಸಿಂಧಿಯೊಳಗಿದ್ರು, ಪಾಕಿಸ್ತಾನದಲ್ಲಿ ಇದ್ರಲ್ಲ ಅವ್ರು ಫಸ್ಟಿಗೆಲ್ಲರು. ಒಮ್ಮಿಂದೊಮ್ಮೆ ಸಡನ್ನಾಗಿ ಬಾಬಾ ಏನು ಆರ್ಡ್ರ್ ಮಾಡಿದರು? ಈ ಕಡೆ ಹೋಗ್ರಿ, ಮೌಂಟ್ ಹೋಗೋ ಕಡೆ. ಒಮ್ಮಿಂದೊಮ್ಮೆ ಎಲಾನ್ ಮಾಡೋದಂದ್ರೆ ಡಿಕ್ಲೇರ್ ಮಾಡೋದಂತ ಹೇಳ್ತೀವಲ್ಲ ನಾವು. ಹಂಗೆ ಮಾಡಿದ ತಕ್ಷಣ ಅವ್ರು ಏನು ಮಾಡಿದ್ರು? ಬಂದುಬಿಟ್ರು. ಕೆಲವರು ಅಲ್ಲೇ ಉಳಿದ್ರು. ನಮ್ಮ ಭೂಮಿ ಹೆಂಗೆ ಬಿಟ್ಟು ಬರೋಣ, ಏನೇನೇ ಸಮಸ್ಯೆಗಳಿರಬೇಕು ಅವ್ರಿಗೆ. ಒಂದಿಷ್ಟು ಜನ ಬರಲಿಲ್ಲಲ್ಲ, ಹಾಗಂತಾರೆ ಬಾಬಾ. ಮತ್ತಿನ್ನು ಮುಂದೆ ಹಂಗೆ ಆಗ್ತದೆ ಅಂತಾರೆ ಬಾಬಾ. ಬಿಟ್ಟು ಬಂದುಬಿಡ್ರಿ ಅಂತ ಬಾಬಾ ಹೇಳ್ತಾರೆ. ಏನೋ ಒಟ್ಟು ಏನೇನೋ ಇರ್ತದೆ, ಡ್ರಾಮಾ ಇರ್ತದೆ, ಏನೇನೋ ಇರ್ತದೆ. ऐसे नहीं कि बाप दादा भविष्य जान करके आप सभी को ऐलान देवे और आप इस सर्विस के बंधन में भी अपने को बांधे हुए रखो. बंधन होते हुए भी बंधन में नहीं रहना. ಬಂಧನ ಇರ್ಬೋದು, ಇಲ್ಲಂತಲ್ಲ. ಎಲ್ಲ ಆತ್ಮಗಳು ಒಂದೊಂದು ಬಂಧನದಲ್ಲಿ ಇದ್ದೇ ಇದ್ದಾರೆ. ಇಲ್ಲಿ ಬಂದವರು ಬ್ರಹ್ಮಕುಮಾರಿಯರ ಸರೆಂಡರ್ ಆದವರು ಕೂಡ ಒಂದೊಂದು ಬಂಧನದಲ್ಲಿದ್ದಾರೆ.
ಅದಕ್ಕೆ ಹೇಳ್ತಾರೆ ಬಾಬಾ, ಅಲ್ಲಿ ಇದ್ರೂ ನೀವು ಬಂಧನದಲ್ಲಿ ಇರೋ ಹಾಗಿಲ್ಲ ಅಂತಾರೆ ಬಾಬಾ. कोई भी आत्मा के बंधन में आना यह निर्बंधन की निशानी नहीं है. ಅಲ್ಲಿ ಹೋಗಿ ಅಟ್ಯಾಚ್ಮೆಂಟ್ ತೊಗೊಂಡಿರ್ತಾರೆ. ನಾ ಇದೇ ಬ್ರಾಹ್ಮಣಿ ಬೇಕು, ಇವರೇ ಅಕ್ಕೋರು ಬೇಕು, ಅವ್ರ ಅಕ್ಕೋರಿದ್ರೆ ನಮಗೆ ಸರಿ ಹೋಗುತ್ತೆ, ಇಂಥವೆಲ್ಲ ಬಂಧನ ಇರಂಗಿಲ್ಲ ಅಂತಾರೆ ಬಾಬಾ. ಅದು ನಿರ್ಬಂಧನ ಸಂಕೇತ ಅಲ್ಲ. इसलिए सभी को एक बात पास विद ऑनर्स की पास करनी है, जो बातें आपके ध्यान में भी नहीं होंगी. ಬಾಬಾ ಹೇಳ್ತಾರೆ, ಆದ್ದರಿಂದ ಎಲ್ಲರೂ ಒಂದು ಮಾತಿನಲ್ಲಿ ನೀವೇನಾಗಬೇಕು, ಪಾಸ್ ವಿತ್ ಆನರ್ ಆಗಬೇಕು, ಪಾಸ್ ಮಾಡಬೇಕು. ಜೋ ಬಾತೆ ಆಪ್ಗೆ ಧ್ಯಾನ್ ಭೀ ನಹಿ ಹೋಂಗಿ, ಆ ಮಾತು ನಿಮಗೂ ಗೊತ್ತಿರಲಿಕ್ಕಿಲ್ಲ, ಸ್ವಪ್ನವೇ ಭೀ ನಹಿ ಹೋಂಗಿ, ಕನಸೊಳಗೂ ನಿಮಗೆ ಬಂದಿರಲಿಕ್ಕಿಲ್ಲ ಆ ಮಾತು. ಉನ್ ಬಾತೋಂಕ ಎಲ್ಲ ನಿಕ್ಕಲ್ನಾ ಹೇ. ನೋಡು ಬಾಬಾ ಏನು ಹೇಳ್ತಾರೆ ಗೊತ್ತಿಲ್ಲ. और ऐसे पेपर में जो पास होंगे वही पास विद ಆನರ್ಸ್ होंगे. ಪೇಪರ್ ಇಂಥದೇ ಅಂತ ಹೇಳಕ್ಕೆ ಬರೋದಿಲ್ಲ ಅಂತಾರೆ ಬಾಬಾ. ಎಂಥ ಪೇಪರ್ ಬೇಕಾದ್ದು ಬರ್ಬೋದು, ಆವಾಗ ನೀವೇನಾಗಬೇಕು, ಪಾಸಾಗಿ ತೋರಿಸ್ಬೇಕು ಅಂತಾರೆ ಬಾಬಾ. ಬರೀ ಪಾಸಲ್ಲ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ. ಬಾಬಾ ಹೇಳ್ತಾರೆ, इसलिए पहले से ही सुना रहे हैं. ಮೊದಲೇ ಹೇಳಾಕತ್ತೀನಿ ಅಂತಾರೆ ಬಾಬಾ. पहले से ही इशारा मिल रहा है, इसको कहा जाता है ಮಹೀನತಾ ಮೇ ಜಾನ. ಮೊದಲಿಂದ ಹೇಳ್ತಿದ್ದೀನಿ ನಾನು ಅಂತ ಹೇಳ್ತಾರೆ ಬಾಬಾ. जो ಮಹೀನ ಬುದ್ಧಿ ಹೋಂಗೆ ಉನ್ಕಿ ವಿಶೇಷತಾ ಕ್ಯಾ ಹೋಗಿ. ಯಾರ್ದು ಸೂಕ್ಷ್ಮ ಬುದ್ಧಿ ಇದೆ ಅವ್ರದ್ದೇನು ವಿಶೇಷತಾ ಇದೆ. ಮಹೀನ ಬುದ್ಧಿ ವಾಲೆ ಕೈಸಿ ಭೀ ಪರಿಸ್ಥಿತಿ ಮೇ ಅಪನೆ ಕೋ ಮೋಲ್ಡ್ ಕರ್ ಸಕೆಂಗೆ. ಯಾರು ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿರ್ತಾರೋ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಅವರು ಅದನ್ನು ಚೇಂಜ್ ಮಾಡ್ತಾರೆ. ಜೈಸಿ ಪರಿಸ್ಥಿತಿ ಉಸ್ಮೆ ಅಪ್ನೆ ಕೋ ಮೋಲ್ಡ್ ಕರ್ ಸಕೆಂಗೆ, ಸಾಮ್ನೆ ಕರ್ನೆ ಕಾ ಉನ್ಮೆ ಸಾಹಸ್ ಹೋಗಾ, ವಹ ಕಭಿ ಘಬರಾಯಂಗೆ ನಹಿ. ಎದುರಿಸುವಂಥ ಶಕ್ತಿ ಇರಬೇಕು, ಎಂದು ಹೆದರಬಾರ್ದು ಅಂತಾರೆ ಬಾಬಾ. ಲೇಕಿನ್ ಉಸ್ಕಿ ಗಹರಾಯಿ ಮೇ ಜಾಕರ್ ಅಪ್ನೆ ಕೋ ಉಸಿ ರೀತಿ ಚಲಾಯಂಗೆ तो जब हल्के होंगे तब ही मोल्ड हो सकेंगे. ಏನೇ ಪರಿಸ್ಥಿತಿ ಇದ್ರೂ ಏನಿರಬೇಕು, ಆ ಪರಿಸ್ಥಿತಿ ಮ್ಯಾಲಿರ್ಬೇಕು. ನಾವು ಪರಿಸ್ಥಿತಿ ಒಳಗೆ ಹೋಗ್ಬಾರ್ದು. ಪರಿಸ್ಥಿತಿ ಮ್ಯಾಲಿದ್ವಿ ಅಂದರೆ ನಾವೇನಾಗ್ತೀವಿ, ಹಗರಿರ್ತೀವಿ. ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಮಗೆ ಈಸಿ ಆಗ್ತದೆ. तो जब हल्के होंगे तब ही मोल्ड हो सकेंगे. ಯಾರು ಹಗುರಾಗಿರ್ತೀರಿ ಅದನ್ನು ಪರಿವರ್ತನೆ ಮಾಡ್ತೀರಾ. ನರಮ್ और ಗರಂ दोनों ही होंगे तब मोल्ड होंगे. ನರಮು ಇರಬೇಕು, ಗರಮು ಇರಬೇಕಂತಾರೆ ಬಾಬಾ. ನರಮ್ ಗರಂ. ಗರಂ ಅಂದರೆ ಹೆಂಗೆ, ಸಿಟ್ಟಿ ಇರೋದು ಗರಂ ಅಲ್ಲ, ಇಲ್ಲಿ ಇದು ಗಟ್ಟಿ ಇರಬೇಕು. ದೋನೋ ಹಿ ಹೋಂಗೆ ತಬ್ ಮೋಲ್ಡ್ ಹೋಂಗೆ. ಎರಡೂ ಇರೋದು ಹೆಂಗೆ ಕಷ್ಟ ಅಲ್ಲ. ನರಮ್ ನರಮ್ ಎರಡು ಇರೋದಂದರೆ ಏಕ ಕಿ ಭೀ ಕಮ್ಮಿ ಹೋಗಿ ತೋ ಮೋಲ್ಡ್ ನಹಿ ಹೋ ಸಕೆಂಗೆ. ಒಂದು ಕಡಿಮೆ ಆದ್ರೂ ಕೂಡ ಮೋಲ್ಡ್ ಆಗಂಗಿಲ್ಲ ಅಂತಾರೆ ಬಾಬಾ. ಮೋಲ್ಡ್ ಆಗೋದಂದರೆ ಚೇಂಜ್ ಆಗೋದು. ಕೋಯಿ ಭೀ ಚೀಸ್ ಕೋ ಗರಂ ಕರ್ ನರಮ್ ಕಿಯಾ ಜಾತಾ ಹೈ, ಫಿರ್ ಮೋಲ್ಡ್ ಕಿಯಾ ಜಾತಾ ಹೈ. ಯಾವುದೇ ಒಂದು ವಸ್ತುವನ್ನು ಒಂದರಿಂದ ಒಂದು ಬದಲಾವಣೆ ಮಾಡಬೇಕು ಅಂದರೆ, ಈಗ ಕಬ್ಬಿಣದಲ್ಲಿ ಮಾಡ್ತಾರೆ ನೋಡ್ರಿ, ಫಸ್ಟ್ ಗರಂ ಮಾಡ್ತಾರೆ, ಕಾಯಿಸ್ತಾರಲ್ಲ ಅದನ್ನು. ಕಬ್ಬಿಣ ಕಾಯಿಸಿ ಆಮೇಲೆ ಮತ್ತೆ ತಣ್ಣೀರು ಹಾಕ್ಬಿಡ್ತಾರೆ. ತಣ್ಣೀರು ಹಾಕಿದ ಕೂಡಲೇ ಏನಾಗ್ಬಿಡ್ತದೆ, ಗಟ್ಟಿ ಆಗ್ಬಿಡ್ತಿತ್ತು. ಇಟ್ಟಂಗೆ ಹಂಗೆ ಮಾಡ್ತಾರೆ ಅಲ್ಲ, ಅದನ್ನು ಹೇಳ್ತಾರೆ ಬಾಬಾ. ಯಹಾ ಕೌನ್ಸಿ ನಮಾಯಿ और ನರ್ಮಾಯಿ और ಗರ್ಮಾಯಿ ಹೇ. ಇಲ್ಲಿ ಯಾವುದು ನರ್ಮಾಯಿ, ಯಾವುದು ಗರ್ಮಾಯಿ ಅಂತಾರೆ ಬಾಬಾ. ನರ್ಮಾಯಿ ಹೇ ನಿರ್ಮಾಣತ. ನರ್ಮಾಯಿ ಅಂದರೆ ಮೆತ್ತಿ ಇರೋದಂದ್ರೇನು, ನಿರ್ಮಾಣತ. ಗರ್ಮಾಯಿ ಹೇ ಶಕ್ತಿ ಇರೋದು. ಗರಂ ಆಗೋದಂದ್ರೇನು, ಶಕ್ತಿ ಸ್ವರೂಪ ಆಗಬೇಕು. ನಿರ್ಮಾಣತ ಅರ್ಥಾತ್ ನಿರ್ಮಾಣತ ಅಂದ್ರೇನು ಮತ್ತೆ ನೋಡ್ರಿ ಬಾಬಾ ಹೆಂಗೆ ಹೋಗ್ತಾರೆ. ಫಸ್ಟ್ ನರಂ ಬಂದರು, ನರ್ಮಾಯಿ ಅಂದರು. ನರಮ್ ಅಂದರೆ ನರ್ಮಾಯಿ. ನರ್ಮಾಯಿ ಅಂದ್ರೇನು, ನಿರ್ಮಾಣತ. ನಿರ್ಮಾಣತ ಅಂದ್ರೇನು, ಸ್ನೇಹ ರೂಪ ಅಂತ ಹೇಳ್ತಾರೆ ಬಾಬಾ.
ಆಮೇಲೆ ಗರಂ ಅಂದ್ರೇನು? ಗರ್ಮಾಯಿ. ಗರ್ಮಾಯಿ ಅಂದ್ರೇನು? ಶಕ್ತಿ ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು? ಟೋಟಲ್ ಆಗಿ ಸ್ನೇಹ ರೂಪ ಇರಬೇಕು, ಶಕ್ತಿ ರೂಪ ಇರಬೇಕು. ಆವಾಗ ಏನಾಗ್ತದೆ? ಚೇಂಜ್ ಆಗ್ತದೆ. निर्माणता अर्थात स्नेह रूप, जिसमें हर आत्मा प्रति स्नेह होगा वही निर्माणता में रह सकेंगे. ಫಸ್ಟು ನಾವು ಏನೇ ಜ್ಞಾನ ಹೇಳೋಕ್ಕಿಂತ ಮುಂಚೆ ಅವ್ರಿಗೆ ಮೊದಲು ಏನು ಮಾಡಬೇಕು? ನಮ್ಮ ಸ್ನೇಹದಲ್ಲಿ ತೊಗೊಂಬರ್ಬೇಕು. ಫಸ್ಟ್ ಅವ್ರಿಗೆ ಸ್ನೇಹ ಕೊಡಬೇಕು. ಫಸ್ಟ್ ಅದರ ಅರ್ಥ ಏನು? ಅವರಂತೆ ಹೋಗಿ ಈ ಕಡೆ ಹೇಳ್ಕೋಬೇಕು. ಅದಕ್ಕೆ ಭಾರಿ ಇದು ಬೇಕು, युक्ति ಬೇಕು, ನ್ಯಾಕ್ ಬೇಕು. ಸ್ನೇಹ ನಹಿ ಹೈ ತೋ ನ ರಹಮ್ ದಿಲ್ ಬನ್ ಸಕೆಂಗೆ ನ ನಮ್ರ ಚಿತ್. ಅವ್ರ ಮೇಲೆ ಸ್ನೇಹ ಇರಲಿಲ್ಲ ಅಂತಂದರೆ ನಿಮ್ಗೇನೂ ಮಾಡೋಕ್ಕಾಗಲ್ಲ ಅಂತಾರೆ ಬಾಬಾ. ಬಾರೋ ನಿಮ್ಗೆ ಜ್ಞಾನ ಹೇಳ್ತೀನಿ ಅಂದ್ರೆ ಬರ್ತಾರೋ ಯಾರೇ? इसलिए निर्माणता और फिर शक्ति रूप अर्थात जितनी निर्माणता उतना ही फिर ಮಾಲಿಕ್ಪನ್ ಬರ್ತೈತೆ. ಆಮೇಲೆ ಅವ್ರ ಮೇಲೆ ನಮಗೆ ಮಾಲಿಕ್ ಅಂದರೆ ನಾವು ಹೇಳ್ದಂಗೆ ಕೇಳ್ತಾರೆ. ಈ ಪಾಟೀಲಕ್ಕವ್ರ ಮಾತು ಯಾಕೆ ಕೇಳ್ತೀವಿ ನಾವೆಲ್ಲ? ಬಾಬಾ ಹೇಳ್ತಾರೆ, ಶಕ್ತಿ ರೂಪ में है मालिकपना और नम्रता में ಸೇವಾಗು. ನಾವಿಷ್ಟು ಸಣ್ಣವರಿದ್ದರೂ ನಮ್ಮ ಜೊತೆ ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ ಅವರು ನಮ್ಮ ಜೋಡಿ. ಸೇವಾ ಭಿ ಅವ್ರ ಮಾಲಿಕಪನಾ ಭಿ ಹೇಳ್ತಾರೆ ಬಾಬಾ. ನಾನು ಮೊದಲು ಸೇವೆ ಮಾಡಬೇಕಲ್ಲೇ, ನನ್ನ ಸೇವಾನೂ ಮಾಡಬೇಕು, ಅದ್ರ ಮೇಲೆ ನನ್ನ ಮಾಲಿಕಪನ್ನು ತೋರಿಸ್ಬೇಕು ಅಂತಾರೆ ಬಾಬಾ. सेवाधारी भी हो और विश्व के मालिक पने का नशा भी हो. ಎರಡೂ ಆಗಿರಬೇಕು. ಸೇವಾನೂ ಮಾಡಬೇಕು, ಅದದು ಬಿಟ್ಟು ಹಿಂಗೆ ಮಾಡ್ರಿ, ಹಾಗೆ ಮಾಡ್ರಿ, ಹಿಂಗೆ ಮಾಡ್ರಿ ಅಂದರೆ ಯಾರು ಕೇಳಲಿಲ್ಲ. ಮೊದಲು ನಾನು ಪೆಹಲೆ ಮುझे ಝುಕ್ನಾ ಹಿ ಝುಕಾನ ಅಂತ ಹೇಳ್ತಾರೆ ಬಾಬಾ. ಬಗ್ಗುವುದೇ ಬಗ್ಸೋದು ಅಂತ ಹೇಳ್ತಾರೆ. जब यह नरमाई और गरमाई दोनों रहेंगे तब हर बात में मोड़ हो सकेंगे. हर एक को यह देखना है कि हमारी बुद्धि की तराजू गरम और नरम दोनों में एक समान रहती है. कहाँ कहाँ अति निर्माणता भी नुकसान करती है. ಹಿಂಗನೂ ಅಲ್ಲ ಮತ್ತಂತಾರೆ ಬಾಬಾ. ಅತೀನೂ ಆಗಬಾರ್ದು ಮತ್ತು ಸ್ನೇಹ. और कहाँ अति ಮಾಲಿಕಪನಾ भी नुकसान करता है. ಅತಿ ಸ್ನೇಹನೂ ನುಕ್ಸಾನ್ ಮಾಡ್ತದೆ, ಅತಿ ಮಾಲಿಕಪನ್ ತೋರಿಸೋದೂ ನುಕ್ಸಾನ್ ಮಾಡ್ತದೆ. ಮಾಡ್ರಿ ಮಾಡ್ರಿ ಅಂತೆಲ್ಲ ಹೇಳ್ಕೊತ ಹೋದ್ರು ಬರೇ ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ. इसलिए दोनों की समानता चाहिए, बैलेंस चाहिए अंतर बाबा. जितना समानता होगी उतनी महानता भी. ಎಷ್ಟು ಎಲ್ಲರನ್ನ ನಾವು ಸಮಾನವಾಗಿ ನೋಡ್ತೀವೋ ಅಷ್ಟು ನಮ್ಮದು ಮಹಾನತೆ ಹೆಚ್ಚಾಗ್ತದೆ. अब समझा कि किस बात में पास विद ऑनर होंगे. यह फाइनल पेपर का पहले अनाउंस कर रहे हैं. हर एक समय निर्बंधन रहो. ಇದು ಫೈನಲ್ ಪೇಪರ್. ಫೈನಲ್ ಪೇಪರ್ನ ನಂತರ ಫೈನಲ್ ಪೇಪರ್ ಯಾವ ಸಮಯದಲ್ಲಿ ಬರ್ತದೆ ಗೊತ್ತಿಲ್ಲ. ಪ್ರತಿ ಸಮಯನೂ ನೀವೇನಾಗಬೇಕು? ನಿರ್ಬಂಧನ ಆಗಿ ತಯಾರಾಗಿ ಕೂತ್ಕೊಳ್ರಿ. ಎಲ್ಲೂ ನಾವು ಬಂಧನ ಅಟ್ಯಾಚ್ಮೆಂಟ್ ತಗೊಳ್ಳಂಗಿಲ್ಲ. सर्विस के बंधन से भी निर्बंधन. ऐलान निकले और एवरडी बन मैदान पर आ पहुंचा. ಆರ್ಡ್ರ್ ಬಂತು, ಎಲ್ಲರೂ ಮೈದಾನದಲ್ಲಿ ಬರಬೇಕು ಅಂತ ಒಂದು ಕಹಳೆ ಊದಿದ್ರು ಬಾಬಾ ಅಂತಂದರೆ ಎಲ್ಲರೂ ಎಲ್ಲವನ್ನ ಬಿಟ್ಟು ಬಂದುಬಿಡಬೇಕು. यह फाइनल पेपर है जो समय पर निकलेगा प्रैक्टिकल में. इस पेपर में अगर पास हो गए तो और कोई बड़ी बात नहीं. इस पेपर में पास होंगे अर्थात अव्यक्त स्थिति होंगी, शरीर के भान से भी परे हुए तो बाकी क्या बड़ी बात है. इससे भी परखेंगे कि कहाँ तपन अपने उस जीवन की नैया की रस्सियाँ छोड़ी है. एक है सोने की जंजीर, दूसरी है लोहे की जंजीर तो छोड़ी, लेकिन अब सोने की भी महीन जंजीर है. यह फिर ऐसी है जो कोई को देखने में भी आ न सके.
ಬಂಧನ ಹಿಂಗಿದೆ ಅಂತ ಹೇಳ್ತಾರೆ ಬಾಬಾ. ಎಷ್ಟು ಬಂಧನದಲ್ಲಿ ಇದ್ದೀರಿ ಅಂತಂದರೆ 2 ಬಂಧನಗಳಂತೆ. ಒಂದು ಲೋಹ ಬಂಧನ, ಇನ್ನೊಂದು ಸೋನಾ ಬಂಧನ. ಲೋಹ ಬಂಧನ ಬಿಡ್ತೀರಿ ನೀವು. ಲೋಹ ಬಂಧನ ಅಂದ್ರೇನು, ದೊಡ್ಡ ದೊಡ್ಡ ಬಂಧನಗಳಿಂದ ನಾವು ಮುಕ್ತ ಆಗಿಬಿಡ್ತೀವಿ. ಸೋನೆ ಕಿ ಬಂಧನ ಅಂತ ಹೇಳ್ತಾರೆ ಬಾಬಾ. ಅದೇನಾಗಿದೆ, ಕಾಣಿಸೋದೇ ಇಲ್ಲ ನಿಮಗೆ ಆ ಬಂಧನ. ಬಂಧನದಲ್ಲಿ ಸಿಕ್ಕಾಕೊಂಡಿವಿ ಅನ್ನೋದು ನಮಗೆ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂಥ ಬಂಧನವನ್ನು ನೀವೇನು ಮಾಡಬೇಕು, ಬಿಟ್ಟಿರಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.